ಎಲ್ಲರಿಗೂ ನಮಸ್ಕಾರಗಳು. ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತ್ತೂರ್ ಎಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜೀನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ಸಾಮಾನ್ಯವಾಗಿ ನಾವು ಯಾರಾದರ ಬರವಣಿಗೆನ ನೋಡಿದಾಗ ಅದು ತುಂಬ ಚೆನ್ನಾಗಿದ್ದರೆ ನಮಗೆ ಸಂತೋಷ ಆಗುತ್ತೆ. ಅದರಲ್ಲೂ ಮುದ್ದು ಮುದ್ದಾಗಿ ಒಂದು ಮುತ್ತು ಪೋಣಿಸಿದಂತಹ ಬರವಣಿಗೆಗಳನ್ನು ನಾವು ನೋಡಿದಾಗ ಮನಸ್ಸಿಗೆ ಮುದ ನೀಡುತ್ತೆ. ಆಮೇಲೆ ಬರವಣಿಗೆಯನ್ನು ನೋಡಿಕೊಂಡೇ ವ್ಯಕ್ತಿಯ ಸ್ವಭಾವವನ್ನು ನಾವು ನಿರ್ಧಾರ ಮಾಡಬಹುದು ಅಂತ ಹೇಳ್ತಾರೆ. ಹಾಗಾಗಿ ಅದು ನಿಜನೂ ಸಹ. ಏಕೆ ಅಂತಂದರೆ ಅದು ಒಂದು ಬಹಳ ಅಚ್ಚುಕಟ್ಟಾದ ಬರವಣಿಗೆ, ಒಂದು ಮುತ್ತು ಜೋಡಿಸಿದಂತಹ ಬರವಣಿಗೆಯ ವ್ಯಕ್ತಿಗಳು, ಅವರಲ್ಲಿ ಒಂದು ಡಿಸಿಪ್ಲಿನ್ ಇರುತ್ತೆ. ಮತ್ತು ಯಾವುದೇ ಒಂದು ಬರಿಬೇಕು ಅಂತಂದ್ರೂ ಬಹಳ ಗಮನವಿಟ್ಟು ಅದನ್ನು ಬರೀತಾರೆ. ಹಾಗಾಗಿ ಇದನ್ನು ನಾವು ಗ್ರಾಫೋಥೆರಪಿ ಅಂತ ಕರೀತಾರೆ. ಬರವಣಿಗೆಯಿಂದ ನಮ್ಮ ಒಂದು ವ್ಯಕ್ತಿತ್ವವನ್ನು ಬದಲಾವಣೆ ಮಾಡಿಕೊಳ್ಳುವ ಒಂದು ವಿಧಾನ ಇದೆ, ಅದನ್ನು ಗ್ರಾಫೋಥೆರಪಿ ಅಂತ. ಬರವಣಿಗೆಯ ಮೂಲಕ ನಮ್ಮ ಏನು ಒಂದು ನೆಗೆಟಿವಿಟಿ ಇರುತ್ತೆ ಅಂತಹ ಒಂದು ವ್ಯಕ್ತಿತ್ವವನ್ನು ಸಕಾರಾತ್ಮಕದೆಡೆಗೆ ಕೊಂಡೊಯ್ಯುವಂತಹ ಒಂದು ಟೆಕ್ನಿಕ್ಕು ಗ್ರಾಫೋಥೆರಪಿ. ಹಾಗಾದರೆ ಬರವಣಿಗೆ ಅಷ್ಟೊಂದು ಮುಖ್ಯವಾದದ ಅಂತ ನಾವು ನೋಡೋದಾದರೆ ಖಂಡಿತ ಹೌದು. ಇತ್ತೀಚಿನ ದಿನದಲ್ಲಿ ಏನಾಗ್ತಾ ಇದೆ ಅಂದರೆ ಮಕ್ಕಳಿಗೆ ಬರೆಯುವ ಅಭ್ಯಾಸವೇ ಹೋಗ್ತಾ ಇದೆ. ಮೊದಲೆಲ್ಲ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸ್ಬೇಕಾದ್ರೆ ಅದೊಂದು ಸಂಪ್ರದಾಯ ಇತ್ತು. ಮೊದಲ ಬಾರಿಗೆ ಅಕ್ಕಿಯ ಮೇಲೆ ಅಕ್ಷರವನ್ನು ಅಭ್ಯಾಸ ಮಾಡಿಸ್ತಾ ಇದ್ರು. ನಂತರ ಕಪ್ಪು ಹಲಗೆ, ಸ್ಲೇಟ್ ಅಂತ ಕರಿತೀವಲ್ಲ, ಅದರಲ್ಲಿ ಬಳಪಗಳನ್ನು ಕೊಟ್ಟು ಅಥವಾ ಸೀಮೆ ಸುಣ್ಣವನ್ನು ಕೊಟ್ಟು ಅದರಲ್ಲಿ ಅಕ್ಷರಗಳನ್ನು, ಆಲ್ಫಾಬೆಟ್ಸ್ಗಳು ಮುಖ್ಯವಾಗಿ, ಅದು ಅಕ್ಷರಮಾಲೆ ಆಗಿರ್ಬೋದು, ಇಂಗ್ಲೀಷ್ ಆಲ್ಫಾಬೆಟ್ಸ್ ಆಗಿರ್ಬೋದು, ಅದನ್ನು ತಿದ್ದಿಸ್ತಾ ಇದ್ರು. ಹಾಗಾಗಿ ಮಕ್ಕಳು ಅದನ್ನು ತಿದ್ದಬೇಕಾದರೆ ಅವರ ಮೆದುಳಿನಲ್ಲಿ ಬೇಕಾದಷ್ಟು ಬದಲಾವಣೆಗಳು ಆಗ್ತಾ ಇತ್ತು. ಆದರೆ ಇದರ ಅಂದರೆ ವೈಜ್ಞಾನಿಕ ಹಿನ್ನೆಲೆ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಆದರೆ ಮಕ್ಕಳಿಗೆ ಈ ರೀತಿ ಅಕ್ಷರವನ್ನು ತಿದ್ದಿಸೋದ್ರಿಂದ ಮುಂದಿನ ದಿನದಲ್ಲಿ ಅವರ ಬರವಣಿಗೆ ತುಂಬ ಚೆನ್ನಾಗಿ ಸುಂದರವಾಗಿರ್ತಿತ್ತು ಮತ್ತು ಓದಿನ ಕಡೆಗೆ ಹೆಚ್ಚಿನ ಅವರಿಗೆ ಒಂದು ಒಲವು ಸಹ ಬರ್ತಾ ಇತ್ತು. ಸಾಮಾನ್ಯವಾಗಿ ಈಗೇನಾಗ್ತಾ ಇದೆ, ಟೈಪಿಂಗ್ ಅಭ್ಯಾಸ ಎಲ್ಲ ಹೆಚ್ಚಿಗೆ ಮಾಡ್ಕೊತಾರೆ, ಬರವಣಿಗೆನೇ ಕಮ್ಮಿ ಆಗ್ತಾ ಇದೆ. ಎಲ್ಲ ಆದಷ್ಟು ಮೊಬೈಲಲ್ಲೂ ಟೈಪ್ ಮಾಡ್ತಾರೆ, ಕಂಪ್ಯೂಟರಲ್ಲೂ ಟೈಪ್ ಮಾಡ್ತಾರೆ. ಆದರೆ ಬರವಣಿಗೆ ಮತ್ತು ಟೈಪಿಂಗ್ ಇವೆರಡನ್ನು ನಾವು ಹೋಲಿಸಿದ್ರೆ ಟೈಪಿಂಗಿಂದ ನಮಗೆ ಬೇಕಾದಷ್ಟು ಅನಾನುಕೂಲ ಇದೆ, ಆದರೆ ಬರವಣಿಗೆಯಿಂದ ಅನುಕೂಲಗಳು ಇದೆ. ಸಾಮಾನ್ಯವಾಗಿ ನೋಡಿ, ಏನಾದರೂ ಒಂದು ಸಮಸ್ಯೆ ಬಂದಾಗ, ತೊಂದರೆಯಲ್ಲಿದ್ದಾಗ, ಮನಸ್ಸಿಗೆ ಸಮಾಧಾನ ಇಲ್ಲ ಅಂದಾಗ ರಾಮನಾಮವನ್ನು ಕೋಟಿ ಸಲ ಬರೀರಿ ಅಂತ ಹೇಳ್ತಾರೆ. ಅದು ನಿಜವೂ ಹೌದು. ಕೋಟಿ ಸಲ ರಾಮನಾಮವನ್ನು ಬರೆದಾಗ ಆ ವ್ಯಕ್ತಿಯಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ನಾವು ನೋಡ್ತೀವಿ. ಹಾಗಾದರೆ ಬರವಣಿಗೆಯಿಂದ ಅಷ್ಟೊಂದು ಅದ್ಭುತಗಳು ಸೃಷ್ಟಿಯಾಗುತ್ತಾ ಅಂತ ನಾವು ನೋಡೋದಾದರೆ ಹೌದು. ಕಾರಣ ಜರ್ನಲಿಸಮ್ ಅಂತ ಒಂದಿದೆ, ಅಂದರೆ ಡೈರಿಯನ್ನು ಬರೆಯುವ ಅಭ್ಯಾಸ. ಎಲ್ಲ ಸಾಧಕರು, ಯಾರು ಅಚೀವರ್ಸ್ ಅಂತ ಅಂತೀವಿ ನಾವು, ಇತಿಹಾಸದ ಪುಟಗಳನ್ನು ತಿರುವಿ ಹಾಕಿ ನೋಡಿದಾಗ ಎಲ್ಲ ಸಾಧಕರು ಒಂದು ಡೈರಿ ಬರೆಯುವ ಅಭ್ಯಾಸವನ್ನು ಹೊಂದಿದ್ದರು. ಅವರು ತಮ್ಮ ಜೀವನದಲ್ಲಿ ನಡೆದ ಘಟನೆಗಳನ್ನೆಲ್ಲ ಅದು ಬಹಳ ಅಚ್ಚುಕಟ್ಟಾಗಿ ಒಂದು ಕಾಂಪ್ರಹೆನ್ಸಿವ್ ಆಗಿ ಅದನ್ನು ಬರೆದಿಟ್ಟಿದ್ರು. ಇಂದು ಸಹ ನಮಗೆ ಆ ಮಹನೀಯರ ಎಲ್ಲ ಒಂದು ಡೈರಿಗಳು ಲಭ್ಯ ಇರೋದರಿಂದ ಅವರ ಜೀವನದ ಬಹಳಷ್ಟು ವಿಚಾರಗಳನ್ನು ನಾವು ತಿಳ್ಕೋಬಹುದು. ಹಾಗಾಗಿ ಈ ಜರ್ನಲಿಸಮ್ ಅಥವಾ ಡೈರಿ ಬರೆಯೋದಿದೆಯಲ್ಲ, ಅದು ನಮಗೆ ಬಹಳಷ್ಟು ಅನುಕೂಲಗಳು ಮಾಡಿಕೊಡುತ್ತೆ. ನಮ್ಮಲ್ಲಿರುವ ಆತಂಕ ಆಗ್ಬೋದು, ಕೋಪ, ಭಯ, ಖಿನ್ನತೆ, ಮಾನಸಿಕ ಅನಾರೋಗ್ಯಗಳು ಏನಿದೆ ಅದನ್ನು ಸರಿಪಡಿಸಲು ಈ ಒಂದು ಡೈರಿ ಬರೆಯುವ ಅಭ್ಯಾಸವನ್ನು ಮಾಡಿಕೊಳ್ಳಿ ಅಂತೇಳಿ ನ್ಯೂರೋ ಸೈಂಟಿಸ್ಟ್ಗಳು ಹೇಳ್ತಾರೆ. ಹಾಗಾದರೆ ಬರವಣಿಗೆ ಅನ್ನೋದು ಒಂದು ಅದ್ಭುತ. ಅದರ ವೈಜ್ಞಾನಿಕತೆಯನ್ನು ನಾವು ನೋಡೋದಾದರೆ ನಿಜವಾಗ್ಲೂ ನಮಗೆ ಆಶ್ಚರ್ಯ ಅನಿಸುತ್ತೆ. ಕಾರಣ ಬರವಣಿಗೆಯನ್ನು ನಾವು ಮಾಡಿದಾಗ ಸಿನಾಪ್ಸಿಸ್ ಫಾರ್ಮೇಷನ್ ಅಂತ ಕರಿತೀವಿ. ಅದು ಬಹಳ ಮುಖ್ಯವಾಗಿ ನಡೆಯುವಂಥದ್ದು. ಅಂದರೆ ಎರಡು ನರಕೋಶಗಳ ಮಧ್ಯೆ ಏನು ಒಂದು ಕಮ್ಯುನಿಕೇಷನ್ ಇರುತ್ತೆ, ಅದು ಅದ್ಭುತವಾಗಿ ಬೆಳವಣಿಗೆ ಆಗ್ತಾ ಬರುತ್ತೆ. ಮಕ್ಕಳಲ್ಲಿ ಇದು ಆಗಬೇಕಾದಂಥದ್ದು. ಹಾಗಾಗಿ ಮಕ್ಕಳಿಗೆ ಬರೆಯುವ ಅಭ್ಯಾಸವನ್ನು ನಾವು ಮಾಡಿಸ್ಬೇಕು. ಮೊದಲ ಬಾರಿಗೆ ಒಂದು ಸ್ಲೇಟಲ್ಲಿ ಬಳಪದಲ್ಲಿ ಅಭ್ಯಾಸ ಮಾಡಿಸ್ಬೇಕು. ನಂತರ ಅದರಲ್ಲಿ ಒಂದು ಹಿಡಿತ ಬಂದ ನಂತರ ಪೇಪರ್ ಮೇಲೆ ಪೆನ್ನಿನಿಂದ ಬರವಣಿಗೆಯನ್ನು ಮಾಡಿಸ್ಬೋದು. ಆದರೆ ಅದಕ್ಕೆ ಬಹಳ ಸಮಯ ಬೇಕಾಗುತ್ತೆ. ಮೊದಲ ಬರವಣಿಗೆ ನಮ್ಮ ಕಪ್ಪು ಹಲಗೆಯ ಮೇಲೇ ನಡಿಬೇಕು. ಅದಕ್ಕೋಸ್ಕರ ನೋಡಿ, ನಮ್ಮ ಹಿಂದಿನವರು ಕಪ್ಪು ಹಲಗೆಯ ಮೇಲೆ ಬರವಣಿಗೆಯನ್ನು ಮಾಡಿಸ್ತಾ ಇದ್ರು. ಹಾಗಾದರೆ ಈ ಸಿನಾಪ್ಸೋಜೆನಿಸಿಸಲ್ಲಿ ಏನಾಗುತ್ತೆ ಅಂತ ನಾವು ನೋಡೋದಾದರೆ, ನಮ್ಮ ಮೆದುಳಿನ ಕೆಲವಾರು ಭಾಗಗಳು, ಅದು ಹಿಪ್ಪೋ ಕ್ಯಾಂಪಸ್ ಅನ್ನುವ ಒಂದು ಭಾಗ ಆಗಿರ್ಬೋದು, ಅಥವಾ ಸೊಮ್ಯಾಟೋ ಸೆನ್ಸರಿ ಕಾರ್ಟೆಕ್ಸ್ ಅಂತ ಕರಿತೀವಿ ಆ ಭಾಗ, ವಿಷುವಲ್ ಕಾರ್ಟೆಕ್ಸ್,
ಈ ರೀತಿ ಬೇಕಾದಷ್ಟು ಭಾಗಗಳಿದೆ ನಮ್ಮ ಮೆದುಳಿನಲ್ಲಿ. ಆ ಭಾಗಗಳು ತುಂಬ ಚೆನ್ನಾಗಿ ಬೆಳವಣಿಗೆಯನ್ನು ಹೊಂದುತ್ತಾ ಬರುತ್ತೆ. ವಿಷುವಲ್, ಏಕೆಂದರೆ ನೋಡ್ಕೊಂಡು ಬರೀತಾರೆ. ಆಮೇಲೆ ಸೆನ್ಸರಿ ಕಾರ್ಟೆಕ್ಸ್, ಸೊಮ್ಯಾಟೋ ಸೆನ್ಸರಿ ಕಾರ್ಟೆಕ್ಸ್, ಹಿಪ್ಪೋ ಕ್ಯಾಂಪಸ್ ರೀಜನ್, ಈ ರೀತಿ ಹಲವಾರು ರೀಜನ್, ಆಡಿಟ್ರಿ ಕಾರ್ಟೆಕ್ಸ್, ಈ ಥರದ್ದು ಕೆಲವಾರು ರೀಜನ್ಗಳು ಮೆದುಳಿನಲ್ಲಿ ಏನಾಗುತ್ತೆ ಚೆನ್ನಾಗಿ ಬೆಳವಣಿಗೆ ಆಗೋದ್ರಿಂದ ಒಂದು ಕಾಂಪ್ರಹೆನ್ಷನ್ ಬರುತ್ತೆ. ಮಗುವಿಗೆ ಬರವಣಿಗೆಯಲ್ಲಿ ಕಾಂಪ್ರಹೆನ್ಷನ್ ಬರುತ್ತೆ. ಮತ್ತು ಏನು ಬರೀತಾರೆ ನೋಡಿ, ನಮಗೆ ಬಹಳಷ್ಟು ಜ್ಞಾಪಕದಲ್ಲಿ ಯಾವುದಾದ್ರೂ ವಿಚಾರಗಳು ಉಳಿಬೇಕು ಅಂದರೆ ನಾವು ಬರವಣಿಗೆ ಮಾಡಬೇಕು. ಅದಕ್ಕೋಸ್ಕರನೇ ಹೇಳ್ತಾರೆ ಬರೀ ಹಾಗೆಯೇ ನಾವು ಪಾಠ ಓದಬಾರ್ದು, ಅದನ್ನು ನೋಟ್ಸ್ ಮಾಡಬೇಕು, ಬರವಣಿಗೆಯ ರೂಪದಲ್ಲಿ ಅದನ್ನು ಇಡಬೇಕು. ಅದನ್ನು ಕಾಂಪ್ರಹೆನ್ಸಿವ್ ಆಗಿ ಅದು ಇಟ್ಟಾಗ ಮಾತ್ರ ಅದು ನಮ್ಮ ಮೆದುಳಿನಲ್ಲಿ ಹಾಗೆ ಲಾಂಗ್ ಟರ್ಮ್ ಮೆಮೊರಿ ಅಂತ ಏನಿದೆ ಅಲ್ಲಿ ಉಳ್ಕೊಳ್ಳುತ್ತೆ. ಇಲ್ಲಾಂದರೆ ನಾವು ಸುಮ್ಮನೆ ಓದ್ಕೊಂಡೋದಾಗ ನಮಗೆ ಅದು ತುಂಬ ಚೆನ್ನಾಗಿ ಅರ್ಥ ಆಗಿರುತ್ತೆ ಮತ್ತು ನಮ್ಮ ಮೆಮೊರಿಲಿ ಇದೆ ಅಂತ ಅನಿಸುತ್ತೆ. ಆದರೆ ಕೆಲವು ದಿನಗಳ ಕಳೆದ ಬಳಿಕ ಅದನ್ನು ನಾವು ಸಂಪೂರ್ಣವಾಗಿ ಮರ್ತೋಗ್ತೀವಿ. ಹಾಗಾಗಿ ಯಾವುದೇ ವಿಚಾರಗಳು ಹಾಗೆ ನಮ್ಮ ಮೆದುಳಿನಲ್ಲಿ ಉಳಿಬೇಕು, ನಮ್ಮ ಮೆಮೊರಿಯಲ್ಲಿ ಉಳಿಬೇಕು ಅಂತ ಅನ್ನೋದಾದರೆ ನಾವು ಬರವಣಿಗೆನ ಮಾಡಲೇಬೇಕು. ಹಾಗಾಗಿ ಈ ಒಂದು ಕಾಂಪ್ರಹೆನ್ಸಿವ್ ಆಗಿರ್ಬೋದು, ಮೆಮೊರಿ ಕನ್ಸಾಲಿಡೇಷನ್ ಆಗಿರಬಹುದು, ನಾವು ಏನು ನೋಡಿರ್ತೀವಿ ಓದಿರ್ತೀವಿ ಅದನ್ನು ಕನ್ಸಾಲಿಡೇಟ್ ಮಾಡೋಂಥದ್ದೇ ಆಗಲಿ, ಎಮೋಷನಲ್ ಬ್ಯಾಲೆನ್ಸ್ ಮಾಡೋಂಥದ್ದೇ ಆಗಲಿ, ಇದೆಲ್ಲ ನಾವು ಬರವಣಿಗೆ ಮಾಡಿದಾಗ ಮಾತ್ರ ಸಾಧ್ಯ ಅಂತ ವಿಜ್ಞಾನಿಗಳು ತಿಳಿಸಿದ್ದಾರೆ. ಅದೇ ನೀವೇನಾದರೂ ಟೈಪಿಂಗ್ ಮಾಡಿದಾಗ, ಈಗ ನಾನು ಏನೇನು ಹೇಳಿದೆ ಆ ಭಾಗಗಳು ಅಷ್ಟು ಚೆನ್ನಾಗಿ ಬೆಳವಣಿಗೆ ಹೊಂದೋದಿಲ್ಲ ಮತ್ತು ಮೆಮೊರಿಲಿ ಇರೋದಿಲ್ಲ. ಟೈಪಿಂಗ್ ಮಾಡಿದಾಗ ಅದು ಮೆಮೊರಿಲಿ ಇರೋದಿಲ್ಲ. ಆಮೇಲೆ ಕೆಲವೊಂದು ಕೊಹೆರೆನ್ಸ್ ಇರುತ್ತೆ ನಮ್ಮ ಮೆದುಳಿನಲ್ಲಿ, ಅದು ಸರಿಯಾಗಿ ಆಗೋದಿಲ್ಲ ಅಂತ ವಿಜ್ಞಾನಿಗಳು ತಿಳಿಸಿದ್ದಾರೆ. ಹಾಗಾಗಿ ಬರವಣಿಗೆ ನಾವು ಟೈಪಿಂಗ್ ಅಂತ ಏನು ಮಾಡ್ತೀವಿ ಅದಕ್ಕೆ ಕಂಪೇರ್ ಮಾಡಿದ್ರೆ ಬರವಣಿಗೆ ಇದೆಯಲ್ಲ ಅದು ನಿಜವಾಗ್ಲೂ ಬಹಳ ಉತ್ತಮವಾದದ್ದು ಅಂತಲೇ ಹೇಳ್ಬೋದು. ಇದರ ಹೊರತಾಗಿ ಬರವಣಿಗೆ ಮಾಡಿದಾಗ ಅದು ಪೇಪರ್ ಮೇಲಾಗ್ಬೋದು ಮತ್ತು ಕಪ್ಪು ಹಲಗೆಯ ಮೇಲಾಗ್ಬೋದು, ಎಲ್ಲೋ ಒಂದು ಕಡೆ ನಾವು ಬರವಣಿಗೆ ಮಾಡ್ತಾ ಹೋದಂತೆ ನಮ್ಮ DNA ಯಲ್ಲಿರುವ ಕೆಲವೊಂದು ಜೀನ್ಸ್ಗಳಿದೆ, ಆ ಜೀನ್ಸ್ಗಳು ಆ್ಯಕ್ಟಿವೇಟ್ ಆಗ್ತಾ ಬರುತ್ತೆ. ಅವು ಆ್ಯಕ್ಟಿವೇಟ್ ಆದಾಗ ಕೆಲವೊಂದು ಪ್ರೋಟೀನ್ಗಳನ್ನು ಅದು ಬಿಡುಗಡೆ ಮಾಡುತ್ತೆ. ಮುಖ್ಯವಾಗಿ BDNF ಅನ್ನುವುದು ಒಂದು ಪ್ರೋಟೀನ್, ಅದು ನಮ್ಮ ನರಕೋಶಗಳು ಚೆನ್ನಾಗಿ ಬೆಳವಣಿಗೆ ಆಗಬೇಕು ಅನ್ನೋದಾದರೆ ಈ BDNF ಪ್ರೋಟೀನು ಅತ್ಯಗತ್ಯ. ಹಾಗಾಗಿ ಈ ಪ್ರೋಟೀನು ಬಿಡುಗಡೆಯಾಗುತ್ತೆ. ಇದರ ಹೊರತಾಗಿ ಸಿನಾಪ್ಸಿನ್ ಅನ್ನುವ ಮತ್ತೊಂದು ಪ್ರೋಟೀನು ಬಿಡುಗಡೆಯಾಗುತ್ತೆ ನಾವು ಬರವಣಿಗೆ ಮಾಡಿದಾಗ ಮಾತ್ರ. ಅದೇ ರೀತಿ CREB ಅಂತ ಒಂದಿದೆ ಇನ್ನೊಂದು ಪ್ರೋಟೀನು, ಅದು ಫಾಸ್ಫರಿಲೇಷನ್ ಆಗುತ್ತೆ ಆ ಜೀನು, ನಂತರ ಪ್ರೋಟೀನನ್ನು ಬಿಡುಗಡೆ ಮಾಡುತ್ತೆ. ಈ ಎಲ್ಲದನ್ನು ಒಟ್ಟಾರೆ ಈ ಎಲ್ಲ ಪ್ರೋಟೀನುಗಳು ನಮ್ಮ ನರಕೋಶಗಳು ಚೆನ್ನಾಗಿ ಬೆಳವಣಿಗೆ ಆಗುವಕ್ಕೆ ಬಹಳಷ್ಟು ಸಹಾಯ ಮಾಡೋದ್ರಿಂದ ಬರವಣಿಗೆ ನಮಗೆ ಗೊತ್ತಿಲ್ಲ ಏನಕ್ಕೆ ಬರಿಬೇಕು ಅಂತ ನಾವು ಅಂದ್ಕೊಳ್ತೀವಿ. ಸಾಮಾನ್ಯವಾಗಿ ಬರೆದು ಓದು ಅಂತ ಹೇಳ್ತಾರೆ, ಏನಕ್ಕೆ ಬರೆದು ಓದಬೇಕು, ಹಾಗೆ ಓದಿದ್ರೆ ಆಗಲ್ವಾ ಅಂತಂತೀವಿ. ಆದರೆ ನಮಗೆ ಗೊತ್ತಿಲ್ಲದಂತೆ ದೇಹದಲ್ಲಿ ನಮ್ಮ ಮೆದುಳಿನಲ್ಲಿ ನಾನಾ ರೀತಿಯ ಬದಲಾವಣೆಗಳನ್ನು ನಾವು ನೋಡ್ತಾ ಬರ್ಬೋದು. ಹಾಗಾಗಿ ಬರವಣಿಗೆ ಅದು ಸಾಧಾರಣವಾದದ್ದಲ್ಲ, ಅದರಿಂದ ಬೇಕಾದಷ್ಟು ಅದ್ಭುತಗಳ ಸೃಷ್ಟಿಯಾಗುತ್ತೆ. ಇದೇ ರೀತಿ ಬರವಣಿಗೆ ಮಾಡಿದಾಗ ನಮ್ಮ ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗುತ್ತೆ ಅಂತ ವಿಜ್ಞಾನಿಗಳು ತಿಳಿಸಿದ್ದಾರೆ. ವೇಗಸ್ ಅನ್ನುವುದು ನಮ್ಮ 10th ಕ್ರೇನಿಯಲ್ ನರ್ವ್. ಈ ವೇಗಸ್ ನರ್ವ್ ಯಾವಾಗ ಆ್ಯಕ್ಟಿವೇಟ್ ಆಗುತ್ತೆ ಅಂತಹ ಸಂದರ್ಭದಲ್ಲಿ ನಮ್ಮ ಮುಂಭಾಗದ ಮೆದುಳು ಅಂದರೆ ಪ್ರಜ್ಞಾ ಮೆದುಳು ಅಥವಾ ಅರಿವಿನ ಮೆದುಳು, ಅದನ್ನು ಪ್ರೀಫ್ರಾಂಟಲ್ ಕಾರ್ಟೆಕ್ಸ್ ಅಂತ ಕರಿತೀವಿ. ರಿಫ್ಲೆಕ್ಷನ್ನು, ಡಿಸ್ಕ್ರಿಮಿನೇಷನ್ನು, ಅನಾಲಿಸಿಸ್ಸು ಅಂದರೆ ಎಲ್ಲ ಅದ್ಭುತವಾದದ್ದು, ತರ್ಕ ಆಗ್ಬೋದು, ಡಿಸಿಷನ್ ಮೇಕಿಂಗ್ ಆಗ್ಬೋದು, ಒಂದು ಕ್ಲಾರಿಟಿ, ಮೈಂಡ್ಗೆ ಕ್ಲಾರಿಟಿ ಇರಬಹುದು, ಇನೋವೇಷನ್ನು, ಡಿಸ್ಕವರಿಗಳು, ಎಲ್ಲ ಅದ್ಭುತಗಳ ಒಂದು ಸಾಗರವೇ ಮುಂಭಾಗದ ಮೆದುಳು. ಈ ಮುಂಭಾಗದ ಮೆದುಳು ಚೆನ್ನಾಗಿ ಆ್ಯಕ್ಟಿವೇಟ್ ಆಗುತ್ತೆ ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆದಾಗ. ಏನಕ್ಕೆ ಅಂತಂದರೆ ನಾವು ಬರವಣಿಗೆ ಮಾಡಿದಾಗ ಅಲ್ಲಿ ಒಂದು ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ನಾವು ಪೆನ್ನನ್ನು ಅಥವಾ ಬಳಪವನ್ನು ಕೈಲಿ ಹಿಡಿದಿದ್ದಾಗ 3 ಬೆರಳುಗಳನ್ನು ಪ್ರೆಸ್ ಮಾಡಿ ಇಟ್ಕೊಂಡಿರ್ತೀವಿ, ಅದೊಂಥರ ಆಕ್ಯುಪ್ರೆಷರ್ನ ಕ್ರಿಯೇಟ್ ಮಾಡುತ್ತೆ. ಆಕ್ಯುಪ್ರೆಷರಿಂದ ಏನಾಗುತ್ತೆ, ನಮ್ಮ ಮುಂಭಾಗದ ಮೆದುಳು ಆ್ಯಕ್ಟಿವೇಟ್ ಆಗುತ್ತೆ. ಕಾರಣ ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗುತ್ತೆ. ಇಂಥ ಸಂದರ್ಭದಲ್ಲಿ ಮುಂಭಾಗದ ಮೆದುಳು ಆ್ಯಕ್ಟಿವೇಟ್ ಆದರೆ ನಮ್ಮ ಅಮೆಗ್ಡೆಲಾ ಅಂತ, ಅದು ಪ್ರಾಣಿ ಮೆದುಳು, ಅದು ಹಿಂಭಾಗದಲ್ಲಿರೋದು. ಅದರ ಕೆಲಸ ಏನು ಅಂದರೆ ಬರೀ ಭಯ ಮತ್ತು ಒಂದು ಓಡೋಗೋದು ಅಂಥದನ್ನು ಮಾಡೋ ಅಂತಹ ಮೆದುಳು ಇದೆಯಲ್ಲ ಅದು ಹಾಗೆ ತಟಸ್ಥವಾಗುತ್ತೆ. ಹಾಗಾಗಿ ಬರವಣಿಗೆ ಅದು ಸಾಧಾರಣವಾದದ್ದಲ್ಲ. ಅದರಿಂದ ನಮ್ಮ ಮೆದುಳಿನಲ್ಲಿ ನಾನಾ ರೀತಿಯ ಬದಲಾವಣೆಗಳನ್ನು ನಾವು ಮಾಡ್ಕೊಳ್ತಾ ಬರ್ಬೋದು. ಬರವಣಿಗೆಯ ಮುಖಾಂತರ ನಮ್ಮ ಡೋಪಮೈನ್ ಪಾತ್ವೆಯನ್ನು ಆ್ಯಕ್ಟಿವೇಟ್ ಮಾಡಬಹುದು ಅಂತ ವಿಜ್ಞಾನಿಗಳು ತಿಳಿಸಿದ್ದಾರೆ. ಡೋಪಮೈನ್ ಅನ್ನುವುದು ಒಂದು ರಿವಾರ್ಡಿಂಗ್ ಹಾರ್ಮೋನ್, ಅದು ಅಂದರೆ ನ್ಯೂರೋ ಟ್ರಾನ್ಸ್ಮಿಟರ್. ಅದು ನಾವು ಏನಾದರೂ ಒಳ್ಳೆ ಕೆಲಸ ಮಾಡಿದಾಗ ನಮ್ಮ ಮೆದುಳಿನಲ್ಲಿ ಈ ಡೋಪಮೈನು ರಿಲೀಸ್ ಆಗುತ್ತೆ.
ಬರವಣಿಗೆ ಮಾಡಿದಾಗ ಬಹಳ ಒಂದು ಬ್ಯಾಲೆನ್ಸ್ ಆಗಿ ಈ ಒಂದು ಡೋಪಮೈನು ನಮ್ಮ ಮೆದುಳಿನಲ್ಲಿ ಅದು ಬಿಡುಗಡೆಯಾಗ್ತಾ ಬರುತ್ತೆ. ಆದರೆ ಟೈಪ್ ಮಾಡಿದಾಗ ಡೋಪಮೈನು ಜಾಸ್ತಿ ಆಗಿಬಿಡುತ್ತೆ, ಒಂದೇ ಸಲ ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ಮೆದುಳಿಗೆ ಒಳ್ಳೆಯದಲ್ಲ, ಡೋಪಮೈನ್ ಸ್ಪೈಕ್ಸ್ ಅಂತೀವಿ. ಆದರೆ ಬರವಣಿಗೆ ಮಾಡಿದಾಗ ಇದು ಒಂದು ಬ್ಯಾಲೆನ್ಸ್ ವೇಲಿ ಅದು ಬಿಡುಗಡೆಯಾಗೋದ್ರಿಂದ ಡೋಪಮೈನ್ ಒಂದು ರಿವಾರ್ಡಿಂಗ್ ಹಾರ್ಮೋನ್ ಆದರೂ ಅದರ ಒಂದು ಜಾಸ್ತಿ ಆಗಬಾರ್ದು ಅಥವಾ ಕಮ್ಮಿನೂ ಆಗಬಾರ್ದು, ಆ ರೀತಿ ಬ್ಯಾಲೆನ್ಸ್ ವೇಲಿ ಅದು ನಮ್ಮ ದೇಹದಲ್ಲಿ ಬಿಡುಗಡೆಯಾಗಬೇಕು. ಹಾಗಾಗಿ ಡೋಪಮೈನ್ ಚೆನ್ನಾಗಿ ಬಿಡುಗಡೆಯಾಗಬೇಕು ಅಂತಂದರೆ ಅದಕ್ಕೆ ಬರವಣಿಗೆ ಅತ್ಯಂತ ಪೂರಕವಾದುದು ಅಂತ ವಿಜ್ಞಾನಿಗಳು ತಿಳಿಸಿದ್ದಾರೆ. ಬಹಳಷ್ಟು ನಮ್ಮ ಎಮೋಷನಲ್ ಏನು ಭಾವನೆಗಳನ್ನು ಸರಿಯಾಗಿ ಸಮತೋಲನದಲ್ಲಿಡೋದೇ ಆಗಲಿ, ಮೆಮೊರಿ ಆಗಲಿ, ಬೇಕಾದಷ್ಟು ಈ ಥರದ ನಮ್ಮ ಮನಸ್ಸಿಗೆ ಸಂಬಂಧಿಸಿದಂತಹ ಏನೇನು ಪ್ರಕ್ರಿಯೆಗಳಿರುತ್ತೆ ಅದನ್ನೆಲ್ಲ ಸರಿಯಾದ ಕ್ರಮದಲ್ಲಿ ಅದು ನಡೆಸ್ಕೊಳ್ತಾ ಬರುತ್ತೆ. ಇದರ ಜೊತೆಗೆ ನಾವು ಬರವಣಿಗೆ ಮಾಡಿದಾಗ ಮೈಲಿನೇಷನ್ ಅನ್ನುವ ಒಂದು ಪ್ರಾಸೆಸ್ಸು ನಮ್ಮ ಮೆದುಳಿನಲ್ಲಿ ನಡೆಯುತ್ತೆ. ಮೈಲಿನೇಷನ್ ಅಂತಂದರೆ ನಮ್ಮ ನರಕೋಶಗಳ ಮೇಲೆ ಒಂದು ಇನ್ಸುಲಿನ್ ಥರ, ಒಂದು ಇನ್ಸುಲೇಟರ್ ಅಂತ ನಾವು ಏನಂತೀವಿ, ಆ ಇನ್ಸುಲೇಟರ್ ಥರ ನಮ್ಮ ನರಕೋಶಗಳ ಮೇಲೆ ಒಂದು ಪದರ ಇರುತ್ತೆ. ಅದು ಒಂದು ಕೊಬ್ಬಿನಿಂದ ಮಾಡಿದಂಥ ಪದರ, ಮಯಲಿನ್ ಅಂತ ಕರಿತೀವದು. ಆ ಮೈಲಿನೇಷನು ತುಂಬ ಚೆನ್ನಾಗಿ ಆಗೋದ್ರಿಂದ ಯಾವ ಮಕ್ಕಳು ಬರವಣಿಗೆ, ಅದು ಸಣ್ಣದ್ರಿಂದನೇ ಬರವಣಿಗೆಯನ್ನು ತುಂಬ ಅಭ್ಯಾಸ ಮಾಡಿರ್ತಾರೆ, ಎಲ್ಲದನ್ನು ಅವರು ಬರವಣಿಗೆಯ ಮುಖಾಂತರನೇ ಎಕ್ಸ್ಪ್ರೆಸ್ ಮಾಡ್ತಾರೆ. ಅಂದರೆ ಏನೇ ಆಗಲಿ, ಒಂದು ನೋಟ್ಸ್ ಮಾಡ್ಕೊಳ್ಳೋದೇ ಆಗಲಿ, ಒಂದು ಟಿಪ್ಪಣಿ ಮಾಡೋದೇ ಆಗಲಿ, ಈ ಥರದ್ದು ಮಾಡುವಂತಹ ಮಕ್ಕಳಲ್ಲಿ ಈ ಮೈಲಿನೇಷನು ತುಂಬ ಚೆನ್ನಾಗಿ ಆಗೋದ್ರಿಂದ ಯಾವುದೇ ವಿಚಾರವನ್ನು ಬಹಳ ಚೆನ್ನಾಗಿ ಗ್ರಹಿಸುವಂತಹ ಶಕ್ತಿ ಈ ಮಕ್ಕಳಲ್ಲಿರುತ್ತೆ. ಮತ್ತು ಬಹಳ ಈ ಮಕ್ಕಳು ಬುದ್ಧಿವಂತರಾಗಿರ್ತಾರೆ. ಅಂದರೆ IQ ಅಂತ ನಾವು ಏನು ಹೇಳ್ತೀವಿ, ಇಂಟೆಲಿಜೆಂಟ್ ಕ್ವಿಷೆಂಟು ಈ ಮಕ್ಕಳಲ್ಲಿ ಹೆಚ್ಚಾಗಿರುತ್ತೆ. ಇದರ ಜೊತೆಯಲ್ಲಿ ಸಣ್ಣದರಿಂದನೇ ಬರವಣಿಗೆಯನ್ನು ನಾವು ಸತತವಾಗಿ ಮಕ್ಕಳಿಗೆ ಮಾಡಿಸ್ತಾ ಬಂದರೆ ಆಲಿಗೋಡೆಂಡ್ರೋಸೈಟ್ಸ್ ಅನ್ನುವಂತಹ ಕೆಲವೊಂದು ನಮ್ಮ ಮೆದುಳಿನಲ್ಲಿ ಬೇಕಾದಷ್ಟು ನ್ಯೂರಾನ್ಸ್ಗಳ ಜೊತೆ ಬೇಕಾದಷ್ಟು ಇತರ ಜೀವಕೋಶಗಳಿದೆ. ಈ ಆಲಿಗೋಡೆಂಡ್ರೋಸೈಟ್ಸ್ಗಳಾಗ್ಬೋದು, ಬೇರೆ ಬೇರೆ ಥರದ ಅಂದರೆ ಪೂರಕವಾಗಿರುವಂತಹ ಒಂದು ಜೀವಕೋಶಗಳೆಲ್ಲ ಇರುತ್ತಲ್ಲ, ಅದು ಈ ನರಕೋಶಗಳಿಗೆ ಅದು ಸರಿಯಾದ ರೀತಿಯಲ್ಲಿ ಬೆಳವಣಿಗೆ ಆಗಬೇಕು. ಮತ್ತು ಈ ನರಕೋಶಗಳು ಮೈಗ್ರೇಟ್ ಆಗಬೇಕು, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೈಗ್ರೇಟ್ ಆಗಬೇಕು. ಇದನ್ನೆಲ್ಲ ಮಾಡುವಂತಹ ಶಕ್ತಿ ಬರವಣಿಗೆಗೆ ಇದೆ ಅಂತೇಳಿ ವಿಜ್ಞಾನಿಗಳು ತಿಳಿಸಿದ್ದಾರೆ. ಇದರ ಜೊತೆಯಲ್ಲಿ ನಾವು ಬರವಣಿಗೆ ಮಾಡಿದಾಗ ನಮ್ಮ ಸ್ಟ್ರೆಸ್ ಹಾರ್ಮೋನುಗಳು ಕಡಿಮೆಯಾಗಿರೋದು ವಿಜ್ಞಾನಿಗಳು ನೋಡಿದ್ದಾರೆ. ಕಾರಣ ಬರವಣಿಗೆಯ ಜೊತೆ ನಮ್ಮ ಎಮೋಷನ್ಸ್ಗಳು ಸೇರಿರುತ್ತೆ. ನನಗೇನೋ ಒಂದು ಬೇಜಾರಾಗ್ತಾ ಇದೆ, ಅದು ಬರವಣಿಗೆಯ ರೂಪದಲ್ಲಿ ನಾನು ಮಾಡಿದಾಗ ಆ ಎಲ್ಲ ಎಮೋಷನ್ಸ್ಗಳು ಆ ಬರವಣಿಗೆಯಲ್ಲೇ ಹೊರಟೋಗಿರುತ್ತೆ. ಹಾಗಾಗಿ ಆ ವ್ಯಕ್ತಿಯ ಮನಸ್ಸು ಬರವಣಿಗೆಯ ನಂತರ ಹಗುರಾಗುತ್ತೆ. ಉದಾಹರಣೆಗೆ ಹೇಳಬೇಕು ಅಂದರೆ, ಆತ ಏನೋ ಒಂದು ತಪ್ಪು ಮಾಡಿದ್ದಾನೆ, ಆತನಿಗೆ ಒಂದು ಪಶ್ಚಾತ್ತಾಪ ಆಗಬೇಕು, ಅದು ಅವನ್ನ ಕೊರಿತಾ ಇದೆ, ಅದನ್ನು ಅವನು ಬರವಣಿಗೆಯಲ್ಲಿ ಡೈರಿಯಲ್ಲಿ ಬರೀತಾನೆ. ಬರೆದ ನಂತರ ಆತನ ಮನಸ್ಸು ನಿರಾಳ ಆಗುತ್ತೆ. ಇದನ್ನು ನಾವು ಬೇಕಾದಷ್ಟು ಕಡೆ ನೋಡಿದ್ದೀವಿ. ಯಾರಿಗೋ ಒಂದು ಹುಡುಗ ಒಂದು ಹುಡುಗಿಗೆ ಪ್ರೇಮ ಪತ್ರ ಬರಿಬೇಕು ಅಂದಾಗ, ಅಥವಾ ಹುಡುಗಿ ಹುಡುಗನಿಗೆ ಪ್ರೇಮ ಪತ್ರ ಬರಿಬೇಕು ಅಂದಾಗ ಆ ಭಾವನೆಗಳನ್ನೆಲ್ಲ ಆತ ಒಂದು ಪುಸ್ತಕ ಅಂದರೆ ಒಂದು ಲೆಟರ್ ರೂಪದಲ್ಲಿ, ಕಾಗದದ ರೂಪದಲ್ಲಿ ಮಾಡಿದಾಗ ಆತನ ಮನಸ್ಸು ಹಗುರವಾಗುತ್ತೆ. ಕಾರಣ ಭಾವನೆಗಳೆಲ್ಲದನ್ನು ಆ ಒಂದು ಅಕ್ಷರಗಳ ಮುಖಾಂತರ, ಬರವಣಿಗೆಯ ಮುಖಾಂತರ ಟ್ರಾನ್ಸ್ಫರ್ ಆದಾಗ ಆ ವ್ಯಕ್ತಿ ನಿರಾಳ ಆಗ್ತಾನೆ. ಹಾಗಾಗಿ ಒತ್ತಡದ ಹಾರ್ಮೋನ್ ಕಾರ್ಟಿಸಾಲ್ ಪ್ರಮಾಣ ಕಡಿಮೆಯಾಗಿದೆ. ಒಳ್ಳೆಯ ಹಾರ್ಮೋನುಗಳು ಅಸಿಟೈಲ್ ಕೊಲಿನ್ ಪ್ರಮಾಣ ಜಾಸ್ತಿಯಾಗಿದೆ. ನಾರ್ ಎಪಿನೆಫ್ರಿನ್, ಕಾರ್ಟಿಸಾಲ್ ಇವೆಲ್ಲ ಒತ್ತಡಕ್ಕೆ ಸಂಬಂಧಿಸಿದಂಥ ಹಾರ್ಮೋನುಗಳು, ಇವುಗಳ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಮಿಕ್ಕ ಒಳ್ಳೆಯ ಹಾರ್ಮೋನುಗಳೇನಿದೆ ಅವುಗಳ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಒತ್ತಡದ ನಿವಾರಣೆಯಲ್ಲಿ ಬರವಣಿಗೆ ಅತ್ಯದ್ಭುತವಾದ ಕೆಲಸವನ್ನು ಮಾಡುತ್ತೆ ಅಂತ ವಿಜ್ಞಾನಿಗಳು ತಿಳಿಸಿದ್ದಾರೆ. ಬರವಣಿಗೆಯಿಂದ ನಮಗೆ ಉಂಟಾಗುವ ಅನುಕೂಲಗಳೇ ಹೆಚ್ಚು, ಆದರೆ ಟೈಪಿಂಗ್ ಅಂತ ಯಾರು ಅದನ್ನು ಹೆಚ್ಚು ಮಾಡ್ತಾರೆ, ಒಂದು ಮುಖ್ಯವಾದ ಪ್ರಾಬ್ಲಮ್ ಅವರನ್ನು ಕಾಡುವಂತಹ ಸಾಧ್ಯತೆಗಳಿದೆ. ಅದು ಬ್ಲೂ ಲೈಟ್ ಸ್ಟ್ರೆಸ್ ಅಂತ. ಯಾವಾಗಲೂ ಅವರು ಈ ಒಂದು ಕಂಪ್ಯೂಟರ್ ಮುಂದೆ ಕೂತಿರ್ತಾರೆ ಅಥವಾ ಮೊಬೈಲ್ನ ಇಟ್ಕೊಂಡು ಅಲ್ಲೇ ಟೈಪ್ ಮಾಡ್ತಿರ್ತಾರೆ. ಆಗ ಬ್ಲೂ ಲೈಟ್ ಸ್ಟ್ರೆಸ್ ಅನ್ನುವ ಒಂದು ಪ್ರಕ್ರಿಯೆ ಜಾಸ್ತಿ ಆಗುತ್ತೆ, ಒತ್ತಡ ಜಾಸ್ತಿ ಆಗ್ತಾ ಬರುತ್ತೆ. ಹಾಗಾಗಿ ಅದರ ಜೊತೆಗೆ ಮೆಂಟಲ್ ಎಜಿಟೇಷನ್, ಒಂಥರ ಚಡಪಡಿಕೆ, ಕಸಿವಿಸಿ. ಸಾಮಾನ್ಯವಾಗಿ ನೀವು ನೋಡಿ, ಈ ಟೈಪಿಂಗ್ ಮಾಡೋರಿಗೆ ಈ ಡೋಪಮೈನ್ ಸ್ಪೈಕ್ಸ್ ಜಾಸ್ತಿ ಆಗೋದ್ರಿಂದ ಅವರಲ್ಲಿ ಒಂಥರ ಚಡಪಡಿಕೆ ಇರುತ್ತೆ, ಮತ್ತು ಅಷ್ಟೊಂದು ಸಮಾಧಾನಕರವಾಗಿರಲ್ಲ, ಮತ್ತು ಮೊನೋಟನಸ್, ಅದು ಒಂದೇ ಥರದ ಕ್ರಿಯೆ ನಡೀತಿರುತ್ತೆ. ಆದರೆ ಬರವಣಿಗೆ ಭಾವನೆಗಳನ್ನು ಹೊಂದಿದೆ. ಉದಾಹರಣೆಗೆ ಹೇಳಬೇಕು ಅಂತಂದರೆ, ಈಗ ನಾವು ಆನ್ಲೈನ್ ಕ್ಲಾಸ್ ಮಾಡಿದಾಗ ಮಾಡ್ತಾ ಇರ್ತೀವಿ, ಆದರೆ ಎದುರಿಗಿರುವ ವ್ಯಕ್ತಿಯ ನಮ್ಮ ಮುಂದೆ ಇರೋದಿಲ್ಲ. ನಾವು ಸ್ಕ್ರೀನ್ ಮೇಲೆ
ಆತನನ್ನು ನೋಡಬೇಕಾದ್ರೆ ಅವರ ಭಾವನೆಗಳು ಏನು ಆ ಮೈಕ್ರೋ ಲೆವೆಲಲ್ಲಿ ಇರುತ್ತೆ. ಭಾವನೆಗಳು, ಮುಖದ ಎಮೋಷನ್ಸ್, ಮೈಕ್ರೋ ಎಮೋಷನ್ಸ್ ಅಂತ ಕರಿತೀವಿ. ಅದೇ ನಾವು ಎದುರುಗಡೆ ಯಾವ್ದಾದ್ರು ವ್ಯಕ್ತಿ ಇದ್ದಾಗ ಅವರ ಜೊತೆ ಮಾತಾಡಬೇಕಾದ್ರೆ ಆ ಮೈಕ್ರೋ ಎಮೋಷನ್, ಆ ಸಣ್ಣದಾಗಿ ಅತ್ಯಂತ ಸೂಕ್ಷ್ಮವಾದ ಭಾವನೆಗಳು ಅವರ ಮುಖದಲ್ಲಿ ಏನಿರುತ್ತೆ ಅದನ್ನು ನೋಡಿಕೊಂಡು ನಮಗೆ ಅರ್ಥ ಆಗುತ್ತೆ. ಇದು ಅವರಿಗೆ ಅರ್ಥ ಆಗ್ತಾ ಇದೆ, ಇಲ್ಲ ಅರ್ಥ ಆಗ್ತಾ ಇಲ್ಲ, ಇಲ್ಲೇನೋ ಒಂದು ತೊಂದರೆ ಇದೆ, ಎಲ್ಲ ಭಾವನೆಗಳು ನಮಗೆ ಅರ್ಥ ಆಗುತ್ತೆ. ಹಾಗಾಗಿ ಬರವಣಿಗೆಯಲ್ಲಿ ಭಾವನೆಗಳು ಇರೋದರಿಂದ ಅದು ಅತ್ಯಂತ ಟೈಪಿಂಗಿಗಿನ್ನ ಸೂಕ್ತ ಅಂತ ಹೇಳ್ಬಹುದು. ಇದರ ಜೊತೆಯಲ್ಲಿ ಮೆಮೊರಿ ಒಂದು ಅದನ್ನು ಚೆನ್ನಾಗಿ ಆ ರೆಕಾರ್ಡಿಂಗ್ ಆಗಬೇಕು, ಅದೆಲ್ಲ ಆಗಬೇಕು ಅಂತಂದರೆ ಮುಖ್ಯವಾಗಿ ನೆನಪಿನಲ್ಲಿ ಉಳಿಯುವಂಥ ಶಕ್ತಿ, ಅದಕ್ಕೆ ಪ್ರಮುಖವಾಗಿ ನಮ್ಮ ಹಿಪ್ಪೋ ಕ್ಯಾಂಪಸ್ ರೀಜನ್ ಆ್ಯಕ್ಟಿವೇಟ್ ಆಗಬೇಕು. ಬರವಣಿಗೆಯ ಮುಖಾಂತರ ನಮ್ಮ ಹಿಪ್ಪೋ ಕ್ಯಾಂಪಸ್ ರೀಜನ್ ಆ್ಯಕ್ಟಿವೇಟ್ ಆಗುತ್ತೆ, ಮೋಟಾರ್ ಕಾರ್ಟೆಕ್ಸ್ ಸಹ ಆ್ಯಕ್ಟಿವೇಟ್ ಆಗ್ತಾ ಬರುತ್ತೆ. ಇನ್ನೊಂದು ಬಹಳ ಪ್ರಮುಖವಾದ ಅಂಶ ವಿಜ್ಞಾನಿಗಳು ಕಂಡುಹಿಡಿದಿರೋದು, ಯಾರು ಬರವಣಿಗೆಯನ್ನು ಮಾಡ್ತಾರೆ ಅಂತಹ ವ್ಯಕ್ತಿಗೆ ಏಜಿಂಗ್ ಪ್ರಾಸೆಸ್ ಅಂದರೆ ವಯಸ್ಸಾಗುವ ಪ್ರಕ್ರಿಯೆ ಇದೆಯಲ್ಲ ಅದು ಮುಂದೂಡಲ್ಪಡುತ್ತದೆ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ನೀವು ನೋಡಿರಬಹುದು, ಸಾಹಿತಿಗಳಾಗಿರ್ಬೋದು, ಬಹಳಷ್ಟು ಬರವಣಿಗೆಗಾರರನ್ನು ನಾವು ನೋಡಿದಾಗ ಅವರು ವಯಸ್ಸು ಅವ್ರದ್ದು ಜಾಸ್ತಿ ಆಗಿದ್ದರೂ ಅಷ್ಟು ವಯಸ್ಸು ಅಂತ ನಮಗೆ ಅನಿಸೋದಿಲ್ಲ. ಇದರಲ್ಲಿ ಬಹಳ ಪ್ರಮುಖವಾಗಿ ನಮ್ಮ ವರ್ಣತಂತುಗಳ ತುದಿಯಲ್ಲಿರುವ ಟೀಲೋಮಿಯರ್ಗಳಿದೆಯಲ್ಲ ಅದು ನಮ್ಮ ವಯಸ್ಸನ್ನು ನಿರ್ಧಾರ ಮಾಡುವಂಥದ್ದು. ವಯಸ್ಸನ್ನು ಮುಂದೂಡುವುದು, ದೀರ್ಘಾಯುಷ್ಯವನ್ನು ಹೊಂದೋದಕ್ಕೆ ಇದು ಒಂದು ಪೂರಕವಾದ ಪ್ರಕ್ರಿಯೆ. ಬರವಣಿಗೆಯ ಮುಖಾಂತರ ನಮ್ಮ ವಯಸ್ಸಾಗುವ ಪ್ರಕ್ರಿಯೆಯನ್ನು ಅಂದರೆ ತಲೆ ಕೂದಲು ಬೆಳ್ಳಗಾಗೋದೇ ಆಗಲಿ, ಮತ್ತು ಚರ್ಮ ಸುಕ್ಕುಗಟ್ಟೋದೇ ಆಗಲಿ, ಮತ್ತು ನೆನಪಿನ ಶಕ್ತಿ ಕಡಿಮೆ ಆಗ್ತಾ ಬರುತ್ತೆ ವಯಸ್ಸಾದಂತೆ. ಆದರೆ ಬರಹಗಾರರು ಯಾರಿರ್ತಾರೆ ಅವರಿಗೆ ಅದ್ಭುತವಾದ ನೆನಪಿನ ಶಕ್ತಿ ಇರುತ್ತೆ. ಕಾರಣ ಅವರ ಮೆದುಳಿನ ಹಿಪ್ಪೋ ಕ್ಯಾಂಪಸ್ ಭಾಗ ಏನಿದೆ ಅದು ಸದಾ ಸಕ್ರಿಯವಾಗಿರುತ್ತೆ, ಆ್ಯಕ್ಟಿವೇಟ್ ಆಗಿರುತ್ತೆ. ಹಾಗಾಗಿ ಎಲ್ಲ ವಿಚಾರಗಳನ್ನು ಅವರು ನೆನಪಿನಲ್ಲಿ ಇಟ್ಟುಕೊಳ್ಳುವ ಒಂದು ಸಾಮರ್ಥ್ಯವನ್ನು ಪಡೆದಿರ್ತಾರೆ. ಆ ಕಾರಣದಿಂದನೇ ಹಿಂದಿನ ಕಾಲದಲ್ಲಿ ಮಂತ್ರಗಳನ್ನು ಬರಿತಾ ಇದ್ರು, ಶ್ಲೋಕಗಳನ್ನು ಬರಿತಾ ಇದ್ರು. ಅದರ ಜೊತೆಗೆ ನೀವು ನೋಡಿರಬಹುದು ಕೆಲವೊಂದು ಚಕ್ರಗಳು ಎಲ್ಲ ಇರುತ್ತಲ್ಲ, ಆ ಚಕ್ರಗಳನ್ನೆಲ್ಲ ಬರಿತಾ ಇದ್ರು. ಯಂತ್ರಗಳನ್ನು ಬರೆಯುವುದು, ಶ್ಲೋಕಗಳನ್ನು ಒಂದು ತಾಳೆಗರಿ ಮೇಲೆ ಬರೆಯುವುದು, ಈ ರೀತಿ ಹಲವಾರು ಪ್ರಕ್ರಿಯೆಗಳನ್ನು ಮಾಡ್ತಿದ್ರು. ಗುರುಕುಲದಲ್ಲಿ ಇದನ್ನು ಮಾಡಿಸ್ತಾ ಇದ್ರು. ಹಾಗಾಗಿ ಗುರುಕುಲದಲ್ಲಿ ಪ್ರಾಚೀನ ಕಾಲದಿಂದಲೂ ನಮ್ಮ ಹಿರಿಯರು ಬರವಣಿಗೆಗೆ ಹೆಚ್ಚಿನ ಒಂದು ಪ್ರಾಶಸ್ತ್ಯ ನೀಡಿದರು. ಕಾರಣ ಅವರಿಗೆ ಗೊತ್ತಿತ್ತು ಬರವಣಿಗೆಯ ಮುಖಾಂತರ ನಮ್ಮ ಮೆದುಳಿನ ಹಲವಾರು ಒಂದು ಭಾಗಗಳು ಏನಿದೆ ಅದನ್ನು ಆ್ಯಕ್ಟಿವೇಟ್ ಮಾಡ್ಬೋದು. ಅದರಲ್ಲೂ ಪ್ರಮುಖವಾಗಿ ಪ್ರೀಫ್ರಾಂಟಲ್ ಕಾರ್ಟೆಕ್ಸ್, ಪ್ರಜ್ಞಾ ಮೆದುಳು ಅಂತ ನಾವು ಕರಿತೀವಲ್ಲ, ಅರಿವಿನ ಮೆದುಳು, ಇದನ್ನು ಯಾವ ವ್ಯಕ್ತಿ ಆ್ಯಕ್ಟಿವೇಟ್ ಮಾಡ್ಕೊತಾನೆ ಅವನು ಸಾಧಕನಾಗುವುದರಲ್ಲಿ ಸಂಶಯವೇ ಇಲ್ಲ. ಹಾಗಾಗಿ ಮಕ್ಕಳಿಗೆ ಬರೆಯುವ ಅಭ್ಯಾಸವನ್ನು ಮಾಡಿಸಿ, ಕಪ್ಪು ಹಲಗೆಯ ಮೇಲೆ ಸ್ಲೇಟಲ್ಲಿ ಬರವಣಿಗೆ ಮಾಡಲಿ. ಸಣ್ಣ ಮಕ್ಕಳಿಗೆ ಪುಸ್ತಕದಲ್ಲಿ ಪೆನ್ನು ಪೆನ್ಸಿಲ್ ಕೊಟ್ಟು ಬರವಣಿಗೆ ಮಾಡಿಸ್ಬೇಡಿ. ಬಿಗಿನಿಂಗಲ್ಲಿ ಅವರು ಕಪ್ಪು ಹಲಗೆಯ ಮೇಲೇ ಬರವಣಿಗೆ ಮಾಡಲಿ. ನಂತರ ಗ್ರ್ಯಾಜುವಲ್ ಆಗಿ ನಿಧಾನಗತಿಯಲ್ಲಿ ಅವರು ಪುಸ್ತಕದಲ್ಲಿ ಪೆನ್ಸಿಲಲ್ಲಿ ಬರವಣಿಗೆ ಮಾಡಲಿ. ನಂತರ ಇಂಕ್ ಪೆನ್ನಲ್ಲಿ ಬರವಣಿಗೆ ಮಾಡಲಿ. ಆ ನಂತರ ಅವರು ಈ ಬಾಲ್ ಪೆನ್ನು, ಡಾಟ್ ಪೆನ್ ಅಂತಂತೀವಲ್ಲ ಅದರಲ್ಲಿ ಬರವಣಿಗೆ ಮಾಡಲಿ. ಕಾರಣ ಮೊದಲೇ ಬಾಲ್ ಪೆನ್ ಅಥವಾ ಡಾಟ್ ಪೆನ್ನಲ್ಲಿ ಬರವಣಿಗೆ ಮಾಡ್ತಾ ಹೋದರೆ ಬರವಣಿಗೆಯ ಹಿಡಿತ, ನಾನು ಏನೇನು ಹೇಳಿದೆ, ಮೆದುಳಿನಲ್ಲಿ ಬದಲಾವಣೆಗಳಾಗುತ್ತೆ. ಈ ಯಾವ ಬದಲಾವಣೆಗಳಿಗೂ ಆಸ್ಪದವೇ ಇರೋದಿಲ್ಲ. ಹಾಗಾಗಿ ಬರವಣಿಗೆ ಅದು ಕಪ್ಪು ಹಲಗೆ, ನಂತರ ಪೆನ್ಸಿಲ್, ನಂತರ ಇಂಕ್ ಪೆನ್ನಲ್ಲಾಗಲಿ, ನಂತರ ಅದು ಅವರು ಇನ್ನೂ ಒಂದು ಹೈಸ್ಕೂಲಿಗೆ ಅಥವಾ ಕಾಲೇಜಿಗೆ ಬಂದಾಗ ಅಥವಾ ಬಾಲ್ ಪೆನ್ ಅಥವಾ ಡಾಟ್ ಪೆನ್ ಅಂತೀವಲ್ಲ ಅದರಲ್ಲಿ ಮಾಡಲಿ. ಯಾವ ಕಾರಣಕ್ಕೂ ಟೈಪಿಂಗ್ನ ಮೊರೆ ಈಗಲೇ ಹೋಗಬೇಡಿ. ಕಾರಣ ಇದು ನಮ್ಮ ಮೆದುಳಿನ ಬೆಳವಣಿಗೆಯನ್ನು ಸ್ಥಗಿತಗೊಳಿಸುತ್ತೆ. ನಮಸ್ಕಾರ.